ಫುಲ್ ಮೂನ್ ಮೆಸೇಜ್ ನಿಮಗೋಸ್ಕರ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಚಂದ್ರದೇವರಿಂದ ಏನಿದೆ ಮೆಸೇಜ್ ಅನ್ನುವಂತಹದ್ದನ್ನು ನೋಡೋಣ. ಚಂದ್ರದೇವ ನಿಮಗೋಸ್ಕರ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ನಿಮಗೆ ಚಂದ್ರದೇವರ ಆಶೀರ್ವಾದದಿಂದ ತುಂಬ ಉತ್ತಮ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕತ್ತಲೆ ಥರ ಆಗಿತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಯಾವುದೋ ಒಂದು ರೀತಿ ಕಷ್ಟದಲ್ಲಿ ಸಿಲ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ನೀವು ಕಳ್ಕೊಂಡಿದ್ರಾ ಅನ್ನುವಂಥದ್ದು ಹಣಕಾಸಿನ ವಿಚಾರ ಇರ್ಬೋದು, ನಿಮ್ಮ ಪ್ರೀತಿಯ ಜೀವನ, ನಿಮ್ಮ ಬ್ಯೂಟಿ ಆಗಿರ್ಬೋದು, ಇದೆಲ್ಲವನ್ನು ಹೆಚ್ಚು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ಪ್ರೀತಿಯನ್ನು ಕಳ್ಕೊಂಡಿದ್ರಾ. ತುಂಬ ಜನ ಪ್ರೀತಿಯ ಜೀವನದಲ್ಲಿ ಮೋಸ ಹೋಗಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು ಮನಸ್ತಾಪಗಳು ಬಹಳಷ್ಟು ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ನೀವು ಮ್ಯಾರೇಜ್ ಆಗಿದ್ರು ಕೂಡ ಇದು ಅನ್ವಯ ಆಗುತ್ತೆ. ಕೆಲವೊಬ್ಬರು ಮೆಸೇಜ್ ಹಾಕಿದ್ರಾ ಮ್ಯಾರೇಜ್ ಆಗಿದೆ ಅವರಿಗೆ ಈ ರೀಡಿಂಗ್ ಮ್ಯಾಚ್ ಆಗುತ್ತಾ ಅನ್ನುವಂತಹ ಕೆಲವೊಂದು ಮೆಸೇಜ್ಗಳು. ಸೊ ಖಂಡಿತವಾಗ್ಲೂ ನಿಮ್ಮಲ್ಲಿ ಕೂಡ ಒಂದು ರೀತಿಯ ಮನಸ್ತಾಪಗಳು ಇದ್ದರೂ ಕೂಡ ಭಾಳಷ್ಟು ಜನರಿಗೆ ಪ್ರೀತಿಯ ವಿಚಾರದಲ್ಲಿ ಮನಸ್ತಾಪಗಳು, ನಿಮ್ಮ ಸಂಗಾತಿಯ ನಡುವೆ ತುಂಬ ಮನಸ್ತಾಪಗಳು, ನೀವು ಪ್ರೀತಿಸಿದಂತಹವರ ಮಧ್ಯದಲ್ಲಿ ನಿಮಗೆ ಮತ್ತು ಅವರಿಗೆ ಬಹಳಷ್ಟು ಯಾವುದೋ ಒಂದು ರೀತಿ ಜಗಳಗಳು ಆಗ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನೀವು ಹೇಳಿದಾಗೆ ಅವರು ಕೇಳಬೇಕು ಅನ್ನುವಂಥದ್ದು ಅಥವಾ ಅವರು ಹೇಳಿದಾಗೆ ನೀವು ಕೇಳಬೇಕು ಅನ್ನುವಂತಹ ಮನಸ್ಥಿತಿ ಇಬ್ಬರಲ್ಲೂ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಪ್ರೀತಿಯಿಂದಲೇ ಹೆಚ್ಚಾಗಿ ಜಗಳ ಆಡ್ತಾ ಇದ್ರಾ ಅನ್ನುವಂತಹದ್ದು, ಪ್ರೀತಿ ಇಲ್ಲ ಅನ್ನುವಂಥದ್ದಲ್ಲ, ನಿಮ್ಮಲ್ಲಿ ಹೆಚ್ಚು ಪ್ರೀತಿ ಇದೆ, ಆ ಪ್ರೀತಿಯಿಂದನೇ ಹೆಚ್ಚು ನೀವು ಜಗಳ ಆಡ್ತಾ ಇದ್ರಾ, ಮನಸ್ತಾಪಗಳು ಬರ್ತಾ ಇದ್ವು ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿತಾ ಇದೆ. ಹಾಗೆ ಚಂದ್ರದೇವರ ಆಶೀರ್ವಾದದಿಂದ ನಿಮ್ಮ ಪ್ರೀತಿ ಮತ್ತೆ ಉತ್ತಮವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಅನ್ನುವಂಥದ್ದು ಬಹಳನೇ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಭಾಳಷ್ಟು ಜನರಿಗೆ ಹೊಸ ಪ್ರೀತಿ ಆರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂಥದ್ದು ಬರ್ತಾ ಇದೆ. ಕೆಲವೊಬ್ಬರು ತುಂಬಾ ಕಷ್ಟಪಟ್ಟಿದ್ದೀರಾ ಇಲ್ಲಿ. ನೀವು ಕೆಲವೊಬ್ಬರು ಪ್ರೀತಿಯ ಜೀವನ ಇರ್ಬೋದು, ಕೆಲವೊಬ್ಬರಿಗೆ ಮ್ಯಾರೇಜ್ ಇರ್ಬೋದು, ಈ ಥರ ಬಹಳಷ್ಟು ನೀವು ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಷ್ಟವನ್ನು ಪಟ್ಟಿದ್ದೀರಾ. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲಿ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಆಗ್ತಾ ಇರಲ್ಲ. ಯಾವುದೋ ಒಂದು ರೀತಿ ನಿಮ್ಮಲ್ಲೇ ಮನಸ್ತಾಪಗಳು ಅನ್ನುವಂಥದ್ದು ಬಹಳಷ್ಟು ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇದೆಲ್ಲ ಸಮಸ್ಯೆಗಳು ಹೋಗ್ತಾ ಇದೆ ಅನ್ನುವಂಥದ್ದು ಚಂದ್ರದೇವರ ಆಶೀರ್ವಾದದಿಂದ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ನಿಮಗೆ ಬಹಳಷ್ಟು ಹೆಡ್ಡೇಕ್ ಅನ್ನುವಂತಹದ್ದೇ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ತುಂಬ ಕೂಲ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು, ಅಂದರೆ ಹ್ಯಾಪಿನೆಸ್ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಬಹಳಷ್ಟು ಸಂತೋಷದಲ್ಲಿ ಇರ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದನ್ನು ನೀವು ಚೇಂಜಸ್ಸನ್ನು ನೋಡ್ಬೋದು. ಇದು ಟೈಮ್ಲೆಸ್ ರೀಡಿಂಗ್. ನಿಮಗೆ ಯಾವಾಗ ಈ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ನಿಮಗೆ ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡಿಸ್ಟರ್ಬೆನ್ಸ್ ಅನ್ನುವಂತಹದ್ದು ನಿಮಗೆ ಇತ್ತು ಅನ್ನುವಂತಹದ್ದು ನೀವು ಗಮನಿಸಿದ್ದೀರಾ. ಬಟ್ ಆದರೆ ಹುಣ್ಣಿಮೆ ಬಂದಲ್ಲಿಂದ ನೀವು ಸ್ವಲ್ಪ ಚೇಂಜಸ್ ಆಗಿದ್ದೀರಾ. ನಿಮ್ಮ ಮನಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆ ಅನ್ನುವಂತಹದ್ದು ಆಗಿದೆ. ಮತ್ತು ಸ್ಪಿರಿಚುವಲಿ ಯಾರು ಕನೆಕ್ಟೆಡ್ ಆಗಿದ್ದೀರಾ ಹೆಚ್ಚಾಗಿ ನಿಮಗೆ ಉತ್ತಮ ಬದಲಾವಣೆಯನ್ನು ನೀವು ಗಮನಿಸಿದ್ದೀರಾ. ನಿಮ್ಮ ಸ್ಪಿರಿಟ್ ಟೀಮಿಂದ ಕೆಲವೊಂದು ಮೆಸೇಜ್ಗಳನ್ನು ಕೂಡ ನೀವು ರಿಸೀವ್ ಮಾಡಿದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಕ್ಕಿದೆ. ನಿಮ್ಮ ಜೀವನ ಒಂದು ರೀತಿ ಉತ್ತಮವಾದ ಬದಲಾವಣೆಯನ್ನು ಕಂಡಿದೆ. ಹಾಗೆ ಯಾವುದೋ ಒಂದು ರೀತಿ ನಿಮಗೆ ಬಹಳಷ್ಟು ನೆಗೆಟಿವಿಟಿ ಏನಿತ್ತು ಅದರಿಂದ ಕೂಡ ನಿಮ್ಮ ಸ್ಪಿರಿಟ್ ಟೀಮ್, ನಿಮ್ಮ ಏಂಜಲ್ಸ್ ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಹಾಗೆ ನಿಮಗೆ ಹೊಸ ಬದಲಾವಣೆ ಅನ್ನುವಂತಹದ್ದನ್ನು ನಿಮ್ಮ ಜೀವನದಲ್ಲಿ ಚಂದ್ರದೇವರ ಮೂಲಕ ತರ್ತಾ ಇದ್ದಾರೆ. ಅವರ ಬ್ಲೆಸ್ಸಿಂಗ್ ನಿಮಗೆ ಒಂದು ಉತ್ತಮ ಜ್ಞಾನವನ್ನು ಕೂಡ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನೇ ನೋಡ್ತೀರಾ ನೀವು ಅನ್ನುವಂತಹದ್ದನ್ನು ಚಂದ್ರದೇವರು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಚಂದ್ರದೇವರ ಆಶೀರ್ವಾದದಿಂದ, ಚಂದ್ರದೇವ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಶತ್ರುಗಳು ಏನಿದ್ದಾರೆ ಇಷ್ಟು ದಿನ ಭಾಳಷ್ಟು ಜನ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ರು, ನಿಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರೆಲ್ಲರೂ ಕೂಡ ಇವಾಗ ಒಂದು ರೀತಿ ತಲೆ ಕೆಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಕಷ್ಟಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಇಷ್ಟು ದಿನ ಬಹಳಷ್ಟು ಕಷ್ಟವನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಆದರೆ ಈಗ ನೀವು ಸ್ಟ್ರಾಂಗ್ ಆಗಿದ್ದೀರಾ. ನಿಮಗೆ ಚಂದ್ರದೇವರ ಆಶೀರ್ವಾದ ಅನ್ನುವಂಥದ್ದಿದೆ. ನಿಮ್ಮ
ಸ್ಪಿರಿಟ್ ಟೀಮ್ ಬ್ಲೆಸ್ಸಿಂಗ್ ನಿಮಗೆ ಇದೆ. ಹಾಗಾಗಿ ನೀವು ಈಗ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಬ್ಯೂಟಿಯಲ್ಲಿ ಇರ್ಬೋದು. ನೀವೇ ಗಮನಿಸಿದ್ದೀರಾ, ನೀವು ತುಂಬಾ ಚೇಂಜ್ ಆಗಿದ್ದೀರಾ. ಈಗ ನಿಮಗೆ ಯಾರೆಲ್ಲ ಕೆಟ್ಟದನ್ನು ಬಯಸಿದ್ರು ಅವರೆಲ್ಲರೂ ಕೂಡ ಈಗ ಒಂದು ರೀತಿ ಫುಲ್ ನಿಮ್ಮ ಕಾಲು ಕೆಳಗಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ಅಷ್ಟು ಒಂದು ಕೆಳಗೆ ಬಿದ್ದಿದ್ದಾರೆ, ಅವರ ಜೀವನ ಸಂಪೂರ್ಣವಾಗಿ ನಷ್ಟ ಆಗಿದೆ ಅನ್ನುವಂಥದ್ದನ್ನು ಚಂದ್ರದೇವರು ಈ ಮೆಸೇಜನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಹೆಚ್ಚು ಜನ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಭಾಳಷ್ಟು ಜನಕ್ಕೆ ಗಾಡ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆ ಇದ್ದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಉತ್ತಮ ವ್ಯಕ್ತಿಗಳು, ನಿಮ್ಮ ಮನಸ್ಥಿತಿ ತುಂಬಾ ಉತ್ತಮವಾಗಿರುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಉತ್ತಮವಾದ ವ್ಯಕ್ತಿತ್ವ ಇರುವಂತಹವರು ನೀವು. ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ತುಂಬ ಗುಡ್ ಸೋಲ್ ನೀವು. ಹಾಗಾಗಿ ನಿಮಗೆ ಯಾರೆಲ್ಲ ಕೆಟ್ಟದನ್ನು ಬಯಸಿದ್ರು ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಭಯಪಟ್ಕೊಂಡು ಹೆದರಿ ದೂರ ಆಗ್ತಾ ಇದ್ದಾರೆ, ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಚಂದ್ರದೇವ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಇದನ್ನು ನೀವು ಕೂಡ ಗಮನಿಸಿರ್ತೀರಾ. ನೀವು ಸ್ಪಿರಿಚುವಲಿ ಯಾರು ಸ್ಟ್ರಾಂಗ್ ಆಗಿದ್ದೀರಾ, ಖಂಡಿತವಾಗ್ಲೂ ನೀವು ಈ ವಿಚಾರವನ್ನು ಗಮನಿಸಿದ್ದೀರಾ ಅನ್ನುವಂತಹದ್ದು ನನಗೆ ತಿಳಿತಾ ಇದೆ. ಉತ್ತಮ ದಿನಗಳು ಅನ್ನುವಂತಹದ್ದೇ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ಚಂದ್ರದೇವ ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಹಾಗೆ ತುಂಬ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇದೆ ಅನ್ನುವಂತಹದ್ದನ್ನು ಚಂದ್ರದೇವರು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಇದುವರೆಗೆ ಬಹಳಷ್ಟು ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದೆಲ್ಲ ಇತ್ತು. ನಿಮ್ಮ ಶತ್ರುಗಳು ಏನಿದ್ದಾರೆ ನಿಮ್ಮ ಯಶಸ್ಸನ್ನು ನೋಡಿ ಭಾಳಷ್ಟು ನಿಮಗೆ ಅಡ್ಡ ಮಾಡಲಿಕ್ಕೆ ನೋಡ್ತಾ ಇದ್ರು. ನಿಮ್ಮ ಯಶಸ್ಸನ್ನು ತಡೆ ಹಿಡಿಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ನೀವು ಹೋದಲ್ಲಿ ಬಂದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಿಮಗೆ ಭಾಳಷ್ಟು ಅಡೆತಡೆಗಳನ್ನು ಮಾಡಿದ್ದಾರೆ. ಅವರು ಬೆನ್ನ ಹಿಂದೆ ಕೂಡ ಮಾಡಿದ್ದಾರೆ, ನಿಮ್ಮ ಮುಂದೆ ಕೂಡ ಭಾಳಷ್ಟು ಕೆಡುಕುಗಳನ್ನು ನಿಮಗೆ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಈಗ ಅವರಿಗೆ ಉಲ್ಟಾ ಹೊಡಿತಾ ಇದೆ. ಅವರು ಏನೆಲ್ಲ ನಿಮಗೆ ಕೆಟ್ಟದನ್ನು ಮಾಡಿದ್ರು ಆ ಕೆಟ್ಟ ಕರ್ಮವನ್ನು ಅನುಭವಿಸುವಂಥ ಸಮಯ ಅವರಿಗೆ ಈಗ ಬಂದಿದೆ. ದೇವರು ನಿಮಗೆ ಜಸ್ಟಿಸ್ ಅನ್ನುವಂತಹದ್ದನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನ ಉತ್ತಮವಾಗಿದೆ. ಈಗ ನಿಮ್ಮ ಶತ್ರುಗಳೇನಿದ್ದಾರೆ, ನಿಮಗೆ ಕೆಟ್ಟದನ್ನು ಬಯಸಿದವರು, ಕೆಟ್ಟದನ್ನು ಯಾರೆಲ್ಲ ನಿಮ್ಮ ಮುಂದೆ ನಿಮ್ಮ ಹಿಂದೆಯಿಂದ ಮಾಡಿದ್ರು ಅವರೆಲ್ಲರೂ ಕೂಡ ಇವಾಗ ಅವರ ಜೀವನ ಸಂಪೂರ್ಣವಾಗಿ ನಷ್ಟ ಆಗಿದೆ. ಯಾವುದೋ ಒಂದು ರೀತಿಯಲ್ಲಿ ಭಾಳಷ್ಟು ಸಮಸ್ಯೆಗೆ ಅವರು ಸಿಲ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ತುಂಬ ಹೆಲ್ತ್ ಪ್ರಾಬ್ಲಮಿಗೆ ಸಿಲ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಬಹಳಷ್ಟು ಕೆಲವೊಂದನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮಗೆ ಕೆಟ್ಟದನ್ನು ಬಯಸಿದ್ದಾರೆ, ನಿಮಗೆ ಕೆಟ್ಟದನ್ನು ಮಾಡಿದ್ದಾರೆ. ಸೊ ಅದನ್ನು ಅವರು ಅನುಭವಿಸುವಂತಹ ಸಮಯ ಈಗ ಬಂದಿದೆ. ಅವರ ಬ್ಯಾಡ್ ಕರ್ಮವನ್ನು ಅವರೇ ಅನುಭವಿಸುವಂಥ ಸಮಯ ಈಗ ಬಂದಿದೆ ಅನ್ನುವಂತಹದ್ದನ್ನು ಚಂದ್ರದೇವರು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು. ಇಷ್ಟು ದಿನ ನಿಮ್ಮ ಜೀವನವನ್ನು ಎಷ್ಟೇ ಯಾರೇ ಕೆಡಕು ಮಾಡಲಿಕ್ಕೆ ಬಯಸಿದ್ರು ಕೂಡ ನಿಮ್ಮನ್ನು ಕೆಲವೊಬ್ಬರು ತುಂಬಾ ನಿಮಗೆ ಕೆಟ್ಟದನ್ನು ಮಾಡಿದ್ದಾರೆ ಅನ್ನುವಂತಹದ್ದು, ನಿಮ್ಮನ್ನು ಯಶಸ್ಸಿನತ್ತ ಸಾಗಬಾರ್ದು ಅಂತ ಭಾಳಷ್ಟು ತಡೆ ಹಿಡಿದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಬೆನ್ನ ಹಿಂದೆಯೇ ಇದ್ದಾರೆ. ಏಂಜಲ್ಸ್ ಬ್ಲೆಸ್ಸಿಂಗ್ ನಿಮ್ಮ ಹಿಂದೆ ನಿಮಗೆ ಯಾವಾಗಲೂ ರಕ್ಷಣೆಯಾಗಿ ಇದ್ದಾರೆ ಅನ್ನುವಂತಹದ್ದನ್ನು ಚಂದ್ರದೇವ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನೀವು ಭಯಪಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನೀವು ಗುಡ್ ಸೋಲ್. ಯಾವಾಗಲೂ ನಿಮ್ಮ ಆತ್ಮ ಏನಿದೆ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ, ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ. ನೀವು ನಡೀತಿರುವ ದಾರಿ ಕೂಡ ಸರಿಯಾಗೇ ಇದೆ ಅನ್ನುವಂತಹದ್ದು. ನಿಮಗೆ ಯಾರೇ ಕೆಟ್ಟದನ್ನು ಬಯಸಿದ್ರು ಕೂಡ ಅದನ್ನು ಹೋಗಲಾಡಿಸಲಿಕ್ಕೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಸ್ಪಿರಿಟ್ ಟೀಮೇ ಇದ್ದಾರೆ. ದೇವರು ಯಾವಾಗಲೂ ನಿಮಗೆ ರಕ್ಷಣೆಯಾಗಿ ಕಾಯ್ತಾ ಇದ್ದಾರೆ, ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮನ್ನು ಗಮನಿಸ್ತಲೇ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದನ್ನು ಮತ್ತೊಮ್ಮೆ ನಿಮಗೆ ನೆನಪಿಸಲಿಕ್ಕೆ ಚಂದ್ರದೇವ ಬಯಸ್ತಾ ಇದ್ದಾರೆ. ಇದುವರೆಗೂ ಯಾರೆಲ್ಲ ನಿಮಗೆ ಕೆಡಕನ್ನು ಬಯಸಿದ್ರು ಅವರ ಜೀವನ ಸಂಪೂರ್ಣವಾಗಿ ನಷ್ಟವಾಗಿದೆ ಅನ್ನುವಂತಹದ್ದು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ಆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗಿದೆ. ನೀವು ಯಶಸ್ಸಿನತ್ತ ಸಾಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಯಶಸ್ಸು ಅನ್ನುವಂತಹದ್ದು ಈಗ ಸಿಕ್ಕಿದೆ, ಇನ್ನು ಮುಂದೆ ಕೂಡ ಸಿಗುತ್ತೆ ಅನ್ನುವಂತಹದ್ದನ್ನು ಚಂದ್ರದೇವ ತಿಳಿಸ್ತಾ ಇದ್ದಾರೆ. ಈಗ ಹುಣ್ಣಿಮೆಯ ನಂತರದಿಂದ ನೀವು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು. ಯಾಕಂದರೆ ಭಾಳಷ್ಟು ಜನ ನಿಮಗೆ ಕೆಡಕನ್ನು ಬಯಸಿದವರನ್ನು ಅವರ
ಬ್ಯಾಡ್ ಕರ್ಮವನ್ನು ಅವರೇ ಅನುಭವಿಸುವಂತಹ ಸಮಯ ಬಂದಿದೆ. ನಿಮಗೇನೆಲ್ಲ ಕೆಡಕನ್ನು ಬಯಸಿದ್ರು, ನಿಮಗೇನೆಲ್ಲ ಕೆಟ್ಟದನ್ನು ಮಾಡಿದ್ರು, ಅದು ಪೂರ್ತಿ ಅವರದೇ ಕರ್ಮ, ಅವರೇ ಅನುಭವಿಸಬೇಕಾಗಿದೆ. ಆ ಸಮಯ ಅವರಿಗೆ ಈಗ ಬಂದಿದೆ. ಹಾಗಾಗಿ ನಿಮ್ಮ ವೇ ಏನಿದೆ, ನಿಮ್ಮ ದಾರಿ ಏನಿದೆ ಕ್ಲಿಯರ್ ಆಗಿದೆ. ದೇವರು ನಿಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹದ್ದನ್ನು, ಈ ವಿಚಾರವನ್ನು ಚಂದ್ರದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಹಾಗೂ ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದನ್ನು ನಿಮ್ಮ ಜೊತೆ ದೇವರೇ ಇದ್ದು ಬಿಟ್ಟು ನಿಮಗೆ ಆ ಪುಣ್ಯ ಜ್ಞಾನ ಅನ್ನುವಂಥದ್ದು ತರ್ತಾ ಇದ್ದಾರೆ. ಯಶಸ್ಸಿನ ಕಡೆ ಕೂಡ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನಿಮ್ಮ ಇಂಟ್ಯೂಷನ್ಗೆ ಅದು ತಿಳಿತಾ ಇರುತ್ತೆ. ಯಾವಾಗಲೂ ದೇವರು ನಿಮಗೆ ನಿಮ್ಮ ಇಂಟ್ಯೂಷನ್ಗೆ ಆ ಮೆಸೇಜನ್ನು ಯಾವಾಗಲೂ ಕೂಡ ಕಳಿಸ್ತಾ ಇರ್ತಾರೆ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹವ್ರು ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಇದು ಜನರಲ್ ರೀಡಿಂಗ್. ತುಂಬ ಜನ ಇಲ್ಲಿ ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಏಂಜಲ್ಸಿಗೆ ಕನೆಕ್ಟ್ ಆಗಿದ್ದೀರಾ, ಯೂನಿವರ್ಸ್ಗೆ ಕನೆಕ್ಟ್ ಆಗಿರುವಂಥವ್ರು ಇದ್ದೀರಾ. ನಿಮಗೆ ಯಾವಾಗಲೂ ಕೂಡ ನಿಮ್ಮ ಇಂಟ್ಯೂಷನ್ಗೆ ಮೆಸೇಜನ್ನು ಯಾವಾಗಲೂ ದೇವರು ಪಾಸ್ ಮಾಡ್ತಾ ಇರ್ತಾರೆ. ಅವರು ನಿಮ್ಮನ್ನು ಯಾವಾಗಲೂ ಸರಿದಾರಿಯಲ್ಲಿ ನಡೆಸ್ತಾ ಇರ್ತಾರೆ. ಎಷ್ಟೇ ನಿಮಗೆ ಕೆಡಕನ್ನು ಬಯಸಬೇಕು ಅಂತ ಯಾರೇ ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇದೆ. ನಿಮ್ಮ ಬೆನ್ನ ಹಿಂದೆ ದೇವರು ಯಾವಾಗಲೂ ನಿಮ್ಮ ಜೊತೆಯಾಗಿ ಇದ್ದಾರೆ ಅನ್ನುವಂಥದ್ದು ನೀವೆಷ್ಟೇ ಗಮನಿಸಲಿಲ್ಲ ಅಂದರೂ ಕೂಡ ದೇವರು ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಇದ್ದಾರೆ ಅನ್ನುವಂತಹದ್ದನ್ನು ಮತ್ತೆ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಸಂತೋಷದ ದಿನಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಚಂದ್ರದೇವ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಷ್ಟೋ ಒಂದು ರೀತಿ ಕೆಲವೊಂದು ಸಂತೋಷದ ದಿನಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಫ್ಯಾಮಿಲಿ ಆಗಿರ್ಬೋದು, ನೀವು ಲವ್ ಲೈಫಲ್ಲೇ ಆಗಿರ್ಬೋದು, ನೀವು ಪ್ರೀತಿಸಿದಂತಹವರು. ಕೆಲವೊಬ್ಬರು ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ತುಂಬ ಜನಕ್ಕೆ ಇದೆ. ನೀವೆಲ್ಲೋ ಒಂದು ರೀತಿ ಅವರನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಕೆಲವೊಂದು ಕಾರಣಗಳಿಂದ ನೀವು ತುಂಬಾ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೀರಾ, ಎಲ್ಲೋ ಗುರುತಿಸಲಿಲ್ಲ ಅದನ್ನು ಅನ್ನುವಂಥದ್ದು ನಿಮ್ಮ ಇಂಟ್ಯೂಷನ್ಗೆ ತಿಳಿದ್ರೂ ಕೂಡ ನೀವು ಹೆಚ್ಚಾಗಿ ಅದ್ರ ಬಗ್ಗೆ ಗಮನ ವಹಿಸಲಿಲ್ಲ ಅನ್ನುವಂಥದ್ದು. ಆದರೆ ಈಗ ಉತ್ತಮ ಸಮಯ ಬಂದಿದೆ. ನೀವು ಮತ್ತು ಅವರು ಭೇಟಿ ಆಗುವಂಥ ಸಮಯ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೋಲ್ಮೇಟ್ ಅನ್ನುವಂಥವರು ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ತುಂಬಾ ಉತ್ತಮವಾಗಿದೆ ಅನ್ನುವಂಥದ್ದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನೀವು ಇಷ್ಟಪಡುವಂತಹವರನ್ನು ಮೀಟ್ ಆಗ್ತೀರಾ ಅನ್ನುವಂಥದ್ದು. ನೀವು ಒಂದು ವೇಳೆ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರು ಮ್ಯಾರೇಜ್ ಆಗಿರೋರು ಕೂಡ ಕೆಲವೊಂದು ವಿಚಾರಗಳಿಂದ ನಿಮ್ಮ ಸಂತೋಷವನ್ನೇ ನೀವು ಕೆಲವೊಬ್ಬರು ಕಳ್ಕೊಂಡಿದ್ದೀರಾ, ಅಥವಾ ನೀವು ಸಂತೋಷದ ಕ್ಷಣಗಳನ್ನು ಕಳೀಲಿಕ್ಕೆ ಕೂಡ ಕೆಲವೊಂದು ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ನಿಮಗೆ ಬಹಳಷ್ಟು ಎದುರಾಗಿದ್ವು ಅನ್ನುವಂತಹದ್ದು. ನೀವು ಎಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗೋದಾಗಿರ್ಬೋದು, ಅಥವಾ ಈ ರೀತಿ ಯಾವುದೋ ಒಂದು ರೀತಿ ಸಂತೋಷವಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯೋದನ್ನು ಕೂಡ, ನಿಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯೋದನ್ನು ಕೂಡ ಎಲ್ಲೋ ಒಂದು ರೀತಿ ಹಣಕಾಸಿನ ಸಮಸ್ಯೆಗಳಿಂದಲೂ ಕೂಡ ನೀವು ಮಿಸ್ ಮಾಡ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ನಿಮಗೆ ಮರಳಿ ಬರ್ತಾ ಇದೆ ಅನ್ನುವಂತಹ ಸಂದೇಶವನ್ನು ಚಂದ್ರದೇವರು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ. ನಿಮ್ಮ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು, ಮತ್ತೆ ಒಂದಾಗ್ತಾ ಇದ್ದೀರಾ. ಕೆಲವೊಬ್ಬರು ಕುಟುಂಬದಲ್ಲಿದ್ದರೂ ಮನಸ್ತಾಪಗಳಿಂದ ದೂರ ಆಗಿದ್ದರೂ ಕೂಡ ಮತ್ತೆ ನೀವು ಒಬ್ರಿಗೊಬ್ಬರು ಭೇಟಿಯಾಗಿ ಮತ್ತೆ ಉತ್ತಮ ಬಾಂಧವ್ಯ ಅನ್ನುವಂತಹದ್ದು, ನಿಮ್ಮಲ್ಲಿ ಪ್ರೀತಿ ಅನ್ನುವಂತಹದ್ದು ಮತ್ತೆ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದಿದೆ. ನಿಮ್ಮ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಕನೆಕ್ಟೆಡ್ ಆಗಿರುವಂತಹವರು ಬಹಳಷ್ಟು ಜನ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಮತ್ತೆ ನೀವು ಮೀಟ್ ಆಗ್ತೀರಾ, ಒಬ್ರಿಗೊಬ್ರು ಮೀಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಅಥವಾ ನೀವು ಮೀಟ್ ಆಗದೆ ಇರ್ಬೋದು. ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ನಿಮ್ಮ ಪಾಸ್ಟ್ ಲೈಫಲ್ಲಿ ಇರುವಂತಹವರನ್ನು ಮತ್ತೆ ನೀವು ಮೀಟ್ ಆಗ್ತಾ ಇದ್ದೀರಾ ಅನ್ನುವಂತಹದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಮೀಟ್ ಆಗುವಾಗ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ನೀವು ಫಸ್ಟ್ ಟೈಮ್ ಮಾತಾಡುವಾಗ ಆಗಿರ್ಬೋದು, ಅವರನ್ನು ನೋಡುವಾಗ ಆಗಿರ್ಬೋದು, ಎಲ್ಲೋ ಒಂದು ರೀತಿ ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಫೀಲ್ ನಿಮಗೆ ಬರುತ್ತೆ. ನೀವು ಮತ್ತೆ ಮೀಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ.
ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಅಂದರೆ ಹಣಕಾಸನ್ನು ಕೆಲವೊಬ್ಬರು ಬಹಳಷ್ಟು ಕಳ್ಕೊಂಡಿದ್ರ. ನಿಮ್ಮ ಹಣಕಾಸಿನ ವಿಚಾರದಿಂದ ನಿಮ್ಮ ಸಂತೋಷವನ್ನು ಕೂಡ ಹೆಚ್ಚಾಗಿ ಮಿಸ್ ಮಾಡ್ಕೊಂಡಿದ್ರ. ಅದೆಲ್ಲವೂ ಕೂಡ ಮತ್ತೆ ನಿಮಗೆ ಕೈಗೆ ಸಿಗ್ತಾ ಇದೆ. ಯಾರಾದರೂ ನೀವು ಬೇರೆಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಿಬಿಟ್ಟು ನೀವು ಮೋಸ ಹೋಗಿದ್ರೆ, ಅಥವಾ ಅವರು ನಿಮಗೆ ವಾಪಸ್ ಕೊಡದೇ ಇದ್ದರೆ, ಈ ಥರದ್ದು ಎಲ್ಲ ಯಾವುದಾದ್ರೂ ರೀತಿ ನೀವು ಬೇರೆಯವರ ಕಷ್ಟಕ್ಕೆ ಅಂತ ಹೇಳಿ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟೇ ಅಮೌಂಟನ್ನು ಬೇರೆಯವರಿಗೆ ಕೊಟ್ಟಿದ್ರೂ ಕೂಡ ವಾಪಸ್ ಕೊಟ್ಟಿಲ್ಲ, ಈ ರೀತಿ ಏನಾದರೂ ಇದ್ದರೂ ಕೂಡ ಅದೆಲ್ಲವೂ ಮತ್ತೆ ಈಗ ನಿಮಗೆ ಸರಿ ಹೋಗ್ತಾ ಇದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಗುಡ್ ಕರ್ಮ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೋ ಒಂದು ರೀತಿ ಬ್ಯಾಡ್ ಕರ್ಮ ಅನ್ನುವಂತಹದ್ದಿತ್ತು, ಜನ್ಮದ ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು. ಈಗ ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂತಹದ್ದು ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಜನ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರ, ಆದರೆ ಈಗ ನಿಮಗೆ ಈಸಿಯಾಗಿ ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಪಡಿತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಚಂದ್ರದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. Yeah. ಹೋಪ್ ಅನ್ನುವಂಥದ್ದು ನಿಮ್ಮ ಮೇಲೆ ಕೆಲವೊಬ್ಬರಿಗೆ ಇಲ್ಲಿ ನಂಬಿಕೆ ಅನ್ನುವಂತಹದ್ದೇ ಇರಲಿಲ್ಲ ಅನ್ನುವಂಥದ್ದು. ಅಂದರೆ ಕೆಲವೊಂದು ಹಣಕಾಸಿನ ವಿಚಾರ ಇರ್ಬೋದು, ನಿಮ್ಮ ಜೀವನದಲ್ಲಿ ಸಂತೋಷದ ವಿಚಾರ ಇರ್ಬೋದು, ಎಲ್ಲೋ ಒಂದು ರೀತಿ ನಿಮ್ಮ ಮೇಲಿನ ನಂಬಿಕೆಯನ್ನೇ ನೀವು ಕಳ್ಕೊಂಡಿದ್ರಾ ಅನ್ನುವಂಥದ್ದು, ಅದೆಲ್ಲವೂ ಕೂಡ ಈಗ ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ನಿಮ್ಮ ನಂಬಿಕೆ ಏನಿದೆ ಮತ್ತೆ ನಿಮಗೆ ವಾಪಸ್ ಬರ್ತಾ ಇದೆ. ಯಾಕಂದರೆ ನಿಮ್ಮ ಮನಸ್ಸು ಕೆಲವೊಂದು ವಿಚಾರದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ, ನಿಮ್ಮ ಮೇಲೆ ನೀವೇ ನಂಬಿಕೆಯನ್ನು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ಮತ್ತೆ ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಪ್ರೀತಿ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಪ್ರೀತಿ ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನುವಂತಹದ್ದು ಎಂಟರ್ ಆಗ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಬಹಳಷ್ಟು ದುಃಖವನ್ನು ಪಟ್ಟಿದ್ರ ಅನ್ನುವಂಥದ್ದು. ನೀವು ಪ್ರೀತಿಸುವಂತಹವರನ್ನು ಮಿಸ್ ಮಾಡಿಕೊಂಡು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ, ಹಾರ್ಟ್ ಚಕ್ರ ತುಂಬಾ ಬ್ಲಾಕ್ ಆಗಿತ್ತು ಅನ್ನುವಂತಹದ್ದು ಇಷ್ಟು ದಿನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಇನ್ನು ನೀವು ಪ್ರೀತಿಸಿದಂತಹವರು ಮತ್ತೆ ಮರಳಿ ನಿಮಗೆ ಜೊತೆಯಾಗ್ತಾ ಇದ್ದಾರೆ ಅನ್ನುವಂತಹದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಯಾರಾದರೂ ಪ್ರೀತಿಗೋಸ್ಕರ ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮಿಗೋಸ್ಕರ ಯಾರಾದರೂ ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ಸಿಗ್ತಾರೆ ಅನ್ನುವಂಥ ಮೆಸೇಜನ್ನು ಚಂದ್ರದೇವರು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರೇ ಸಿಗ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಜೀವನ ನಿಮ್ಮ ಪಾಸ್ಟ್ ಲೈಫಲ್ಲಿ ಇರುವಂಥವರು ಬರ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಎಂಟ್ರಿ ಆಗ್ತಾ ಇದ್ದಾರೆ. ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ನಿಮ್ಮ ಮಧ್ಯೆ ಏನೇ ಒಂದು ಮನಸ್ತಾಪಗಳು ಇದ್ದರೂ ಕೂಡ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು, ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನುವಂತಹದನ್ನು ಇಲ್ಲಿ ಚಂದ್ರದೇವ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳು ಇಷ್ಟು ದಿನ ನಿಮ್ಮಲ್ಲಿ ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಮತ್ತೆ ನಿಮ್ಮ ಮನಸ್ಥಿತಿ ಅನ್ನುವಂತಹದ್ದು ಸರಿ ಹೋಗ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕೂಡ ಮುಗ್ದು ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಹಾರ್ಟ್ ಚಕ್ರ ಏನಿದೆ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಅನ್ನುವಂಥದ್ದು. ಹಾಗೆ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಬ್ಯಾಡ್ ಕರ್ಮ ಹೋಗಿ ಗುಡ್ ಕರ್ಮ ಅನ್ನುವಂಥದ್ದು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ. ಹಾಗೆ ಪ್ರೀತಿ ಅನ್ನುವಂಥದ್ದು ಹೆಚ್ಚು ಜನಕ್ಕೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಆಗ್ತಾ ಇದೆ. ನೀವು ಪ್ರೀತಿಗೋಸ್ಕರ ಬಹಳಷ್ಟು ವರ್ಷಗಳಿಂದಲೇ ಕಾಯ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಬಹಳಷ್ಟು ತಿಂಗಳಿಂದ ಕಾಯ್ತಾ ಇದ್ರ, ಕೆಲವೊಬ್ಬರು ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ರ, ಕೆಲವೊಬ್ಬರು ಎಲ್ಲೋ ಒಂದು ರೀತಿ ನೀವು ಇಷ್ಟಪಡುವಂತಹವರ ಜೊತೆ ಬಹಳಷ್ಟು ಯಾವುದೋ ಒಂದು ರೀತಿ ಮನಸ್ತಾಪಗಳು ಕಾಡ್ತಿತ್ತು. ನೀವು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯ ಜೊತೆ ಆಗಿರ್ಬೋದು, ಬಹಳಷ್ಟು ಯಾವುದೋ ಒಂದು ರೀತಿ ನಿಮಗೆ ಮನಸ್ತಾಪಗಳು ಮೂಡಿತ್ತು. ದೂರ ಆಗಿದ್ರ, ನೀವು ಯಾರನ್ನು ತುಂಬ ಇಷ್ಟಪಡ್ತೀರಾ ಅವರಿಂದ ನೀವು ಬಹಳಷ್ಟು ದೂರ ಆಗಿದ್ರ ಅನ್ನುವಂತಹದ್ದು ತಿಳಿತಾ ಇದೆ. ಮತ್ತು ನೀವು ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಯಾಕಂದರೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗ್ದು ಗುಡ್ ಕರ್ಮ ಅನ್ನುವಂಥದ್ದು ನಿಮಗೆ ಎಂಟರ್ ಆಗ್ತಾ ಇದೆ. ಹಾಗೆ
ಪ್ರೀತಿ ಅನ್ನುವಂತಹದ್ದು ಬರ್ತಿದೆ. ಎಲ್ಲೋ ಒಂದು ರೀತಿ ಮನಸ್ತಾಪ ಇದ್ದರೂ ಕೂಡ ಚಂದ್ರದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಅದರಿಂದ ನಿಮ್ಮ ಮನಸ್ಥಿತಿ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ. ಯಾವುದೇ ಒಂದು ರೀತಿ ಮನಸ್ತಾಪಗಳು ಇಷ್ಟು ದಿನ ನಿಮ್ಮಲ್ಲಿ ಇದ್ದರೂ ಅದನ್ನೇ ಪದೇ ಪದೇ ನೀವು ನೆನಪಿಸ್ಕೊಂಡು ಯಾವುದೋ ಒಂದು ರೀತಿ ದುಃಖಕ್ಕೆ ಒಳಗಾಗ್ತಾ ಇದ್ರ, ಕೋಪ ಅನ್ನುವಂತಹದ್ದು ಎಲ್ಲ ಇತ್ತು ನಿಮ್ಮಲ್ಲಿ. ಆದರೆ ಈಗ ಚಂದ್ರದೇವರ ಆಶೀರ್ವಾದದಿಂದ ಅದೆಲ್ಲವೂ ಹೋಗ್ಬಿಟ್ಟು ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಉತ್ತಮ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ನೀವು ತುಂಬ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪ್ರೀತಿ ಅನ್ನುವಂಥದ್ದು ನಿಮಗೆ ಏನಿಲ್ಲ, ನೀವು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದನ್ನು ಕಳ್ಕೊಂಡಿದ್ರೆ ಅದು ಮತ್ತೆ ಮರಳಿ ಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ತುಂಬ ಶಾಂತವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮನ್ನು ನೀವು ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು, ಅಂದರೆ ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಅದು ನಿಮಗೆ ತಿಳಿದಿದೆ. ಅವರು ಕೆಲವೊಬ್ಬರು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ನಿಮಗೆ ತಿಳಿದಿದೆ. ಯಾಕಂದರೆ ನಿಮಗೆ ಅವರಿಂದ ದೂರ ಇರಲಿಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ನಿಮ್ಮ ಮನಸ್ಸಲ್ಲೇ ನಿಮಗೆ ಕ್ವಶನ್ ಆಗ್ತಾ ಇರುತ್ತೆ, ಅವರು ಪಾಸ್ಟ್ ಲೈಫ್ ಕನೆಕ್ಟೆಡ್ ಇರುವಂಥವ್ರೇನು ಅನ್ನುವಂಥದ್ದು. ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು, ನಿಮಗೆ ಸೋಲ್ಮೇಟ್ ಇರ್ಬೋದು, ಅವರು ಸೋಲ್ಮೇಟ್ ಇರ್ಬೋದು, ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆಯೇನು ಅನ್ನುವಂತಹದ್ದೇ ನಿಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ಆ ಫೀಲಿಂಗ್ಸ್ ಅನ್ನುವಂಥದ್ದು ಬರ್ತಾಯಿತ್ತು. ಅದನ್ನು ಎಷ್ಟೋ ಸಲ ನೀವು ಯೋಚನೆ ಮಾಡಿದ್ದೀರಾ, ಚಿಂತಿಸಿದಿರಾ ಅದ್ರ ಬಗ್ಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಂದರೆ ನೀವು ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬೋದು, ಹೀಗೆ ಯಾರನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಲ್ಲ, ನೀವು ತುಂಬ ಪ್ರೀತಿಸುವಂತಹವರು, ಅವರಿಗೆ ಕೂಡ ಈ ಥರ ಅನಿಸಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ. ಅಥವಾ ಅವರಿಗೆ ಕೂಡ ಈ ರೀತಿ ಎಲ್ಲ ಭಾವನೆಗಳು ಅವರಲ್ಲಿ ಕೂಡ ಬಂದಿದೆ. ಹಾಗಾಗಿ ಆದಷ್ಟು ಬೇಗ ನೀವು ಒಬ್ರಿಗೊಬ್ಬರು ಭೇಟಿ ಆಗ್ತೀರಾ, ಕನೆಕ್ಟೆಡ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕಾಲ್ ಅಥವಾ ಮೆಸೇಜ್ ಕೂಡ ನಿಮಗೆ ಬರುತ್ತೆ ಆದಷ್ಟು ಬೇಗ ಅನ್ನುವಂತಹದ್ದನ್ನು ಚಂದ್ರದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಉತ್ತಮ ಬದಲಾವಣೆ ಅನ್ನುವಂತಹದ್ದು ನೀವು ನೋಡ್ತೀರಾ, ಸಂತೋಷವಾಗಿ ಇರ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಇಷ್ಟು ದಿನ ಬಹಳಷ್ಟು ದುಃಖ ಅನ್ನುವಂಥದ್ದು ಕಾಡ್ತಾ ಇತ್ತು, ಪ್ರೀತಿ ಇಲ್ಲದೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಕೂಡ ಸ್ಟಕ್ ಆಗಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಕೂಡ ತಿಳಿತಾ ಇತ್ತು. ಈಗ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಿದೆ. ಅದರಿಂದ ಉತ್ತಮ ಬದಲಾವಣೆ ನೋಡ್ತೀರಾ, ನಿಮ್ಮ ಮನಸ್ಸು ತುಂಬಾ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಚಂದ್ರದೇವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಇದಿಷ್ಟು ನಿಮಗೆ ಚಂದ್ರದೇವರ ಕಡೆಯಿಂದ ಫುಲ್ ಮೂನ್ ಬದಲಾವಣೆಗಳು, ಚಂದ್ರದೇವರ ಆಶೀರ್ವಾದಗಳು ಏನಿದೆ ಅನ್ನುವಂತಹ ರೀಡಿಂಗ್ ಆಗಿದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್, ಫುಲ್ ಮೂನ್ ಮೆಸೇಜ್ ಆಗಿದೆ. ಓಕೆ, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.